ನಮಸ್ಕಾರ ಚಾಲಕ ಸಹೋದರ ಸಹೋದರಿಯರಿಗೆ. ನಮ್ಮ ವಾಹನದಲ್ಲಿ ಹೆಚ್ಚಾಗಿ ಕಂಪ್ಲೇಂಟ್ ಬರ್ತಾ ಇರೋದೇ AdBlue DAP ತಿಂತಾ ಇಲ್ಲ ಅಥವಾ ಜಾಸ್ತಿ ತಿಂತಾ ಇದೆ. ಈ ರೀತಿಯಾಗಿ ಏನಾಗಿದೆ ಅಂತ ಹೇಳಿ ಪದೇ ಪದೇ ನಾವು ಶೋರೂಮ್ಗೆ ಬಿಡ್ತಾನೆ ಇರ್ತೀವಿ. ಲ್ಯಾಪ್ಟಾಪ್ ಹಾಕಿ ಅರೇಂಜ್ ಮಾಡಿ ಕಳಿಸ್ತಾನೆ ಇರ್ತಾರೆ. ಇವತ್ತು ಪೂರ್ತಿ ಸೈಲೆನ್ಸರನ್ನೇ ಬಿಚ್ಚೋದಕ್ಕೆ ಹೇಳಿದ್ದೇನೆ, ಬಿಚ್ಚುತ್ತಾ ಇದ್ದಾರೆ. ಪದೇ ಪದೇ ಇದು ಕಂಪ್ಲೇಂಟ್ ಬರ್ತಾನೆ ಇದೆ ಅಂತ ಹೇಳಿ ಬಿಚ್ಚಿದ್ದಾರೆ. ನೋಡೋಣ. ಈಗ ಸೈಲೆನ್ಸರನ್ನು 3 ಭಾಗಗಳನ್ನಾಗಿ ವಿಂಗಡಿಸ್ತಾ ಇದ್ದಾರೆ. ನೋಡಿ, ಪೂರ್ತಿ ಬ್ಲಾಕ್ ಆಗಿಬಿಟ್ಟಿದೆ. ಸ್ಪ್ರೇ ಮಾಡೋ ಜಾಗದಲ್ಲೇ ಇಂಜೆಕ್ಟರ್ ಸ್ಪ್ರೇ ಮಾಡ್ತದಲ್ಲ AdBlueನ, ಅದೇ ಜಾಗದಲ್ಲೇ ಬ್ಲಾಕ್ ಆಗಿಬಿಟ್ಟಿದೆ. ನೋಡಿ, ಇದು ಕಲ್ಲಾದ ರೀತಿಯಲ್ಲಾಗಿದೆ. ಏನು ಫಾಲ್ಟ್ ಅಂತ ಗೊತ್ತಿಲ್ಲ. ಬಹುಶಃ ಇದು AdBlue ಸರಿಯಾದ ರೀತಿಯಲ್ಲಿ ಇರುವಂಥದ್ದನ್ನು ಹಾಕದೇ ಇದ್ದ ಕಾರಣಕ್ಕಾಗಿ ಹೀಗೆ ಆಗಿದೆ ಅಂತ ನಾನು ಅನ್ಕೊತೇನೆ. ಕೆಲವೊಂದು ಸಾರಿ ನಾವೇನು ಮಾಡ್ತೀವಿ ಅಂದರೆ ಅವಸರದಲ್ಲಿ ಎಲ್ಲಿ ಅಂದರಲ್ಲೇ AdBlue ಹಾಕ್ತೀವಲ್ಲ, ಅದಕ್ಕೆ ಹಿಂಗಾಗ್ಬೋದು ಅಂತ ನನ್ನ ಅನಿಸಿಕೆ. ಸಾಧ್ಯವಾದಷ್ಟು ಕಂಪ್ನಿದೇ ಹಾಕಬೇಕು ಅಂತ. ಕೆಲವೊಂದು ಸಾರಿ ಇಂಜೆಕ್ಟ್ರು ಹಾಳಾಗಿ ಓವರ್ ಸ್ಪ್ರೇ ಮಾಡಿದಾಗಲೂ ಕೂಡ ಈ ರೀತಿ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ನೋಡಿಕೊಂಡ್ರೆ ಚೆನ್ನಾಗಿರುತ್ತೆ. ಕೊನೆಯಲ್ಲಿ ರೆಡಿ ಆಯಿತು. ನೋಡಿ, ಎಲ್ಲ ಪೂರ್ತಿ ರೆಡಿ ಆಯಿತು. ಇಷ್ಟು ರೆಡಿ ಆಗೋಷ್ಟೊತ್ತಿಗೆ ನೋಡಿ, ಇಲ್ಲಿ ಇದೆಯಲ್ಲ, ಇದು ಇಷ್ಟು AdBlue ಗಟ್ಟಿಯಾಗಿದ್ದು. ಇಷ್ಟೆಲ್ಲ ರೆಡಿ ಆಗೋಷ್ಟೊತ್ತಿಗೆ ಕತ್ಲೆನೇ ಆಗ್ತಾ ಬಂತು. ನಾವು ಬೆಳಿಗ್ಗೆ 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಕೆಲಸನ. ಇಷ್ಟೆಲ್ಲ ರೆಡಿ ಆದಮೇಲೆ AdBlue ಸಪ್ಲೈ ಪೈಪಿನ ಒಂದು ಥ್ರೆಡ್ ಹೋಗ್ಬಿಟ್ಟಿತ್ತು. ಖಾಲಿ ऊपर रख सकते हैं, टाइट नहीं होगा. ಮೇಲ್ಗಡೆ ಅದೊಂದು ನಟ್ ಬರುತ್ತಲ್ಲ, ಆ ನಟ್ಟು ಫಿಟ್ ಮಾಡಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಟೈಮ್ ಏನು ಪ್ರಾಬ್ಲಮ್ ಆಗಲ್ವಾ ಅದು? ಇಲ್ಲ, ಪೈಪ್ದು ನಟ್ಟು ಫಿಟ್ ಮಾಡಕ್ ಆಗಲ್ಲ. ಅಂದರೆ ಮತ್ತೆ ಈಗ ಅಂದರೆ ಅಲ್ಲ ಸರ್, ಈಗ ಅವರು ಮೆಕ್ಯಾನಿಕನ್ನು ಮಾಡ್ತಾರೆ. ನೆಕ್ಸ್ಟ್ ಟೈಮ್ ಏನಾದರೂ ಈಗ AMC ಐತಲ್ಲ, ಆಮೇಲೆ ಕ್ಲೈಮ್ ಆಗಿಲ್ಲಾರ ಕಷ್ಟ ಆಗುತ್ತೆ. ಹಾಂ ಆ ಥರ. ಇಲ್ಲಾಂದರೆ ಥ್ರೆಡ್ ಬೇಕಾದ್ರೆ ಥ್ರೆಡ್ ಹಾಕ್ಸೋದಾದರೆ ಹಾಕ್ಸ್ಬೋದಲ್ವಾ ಸರ್? ಯಾಕಂದರೆ ಇದೇನಾದ್ರು ಅಡ್ಜಸ್ಟ್ಮೆಂಟ್ ಆಯ್ತಿದು. ಬೇಕಾದ್ರೆ ಥ್ರೆಡ್ ಏನಾದರೂ ಮಾಡಂಗಿದ್ರೆ ಥ್ರೆಡ್ ಮಾಡ್ಬೋದಲ್ಲ ಅಂತ. ಯಾಕಂದರೆ ನಾಳೆ ಮತ್ತೆ ಇನ್ನೊಂದು ಸಾರಿ ಇದನ್ನೆಲ್ಲಿ ಮಾಡಿಸಿದ್ರೆ ಈಗ ಕ್ಲೈಮ್ ಆಗಲ್ಲ. ಇದು ವೆಲ್ಡಿಂಗ್ ಎಲ್ಲ ಮಾಡಿದರೆ ಈಗ ಬೇಕಾದ್ರೆ ನಾಳೆಗಾಗಲಿ ಪರವಾಗಿಲ್ಲ. ಮತ್ತೆ ಇನ್ನೇನು ಮಾಡೋಕ್ಕಾಗಲ್ಲ ಸರ್, ಈಗ ಆಗಿಲ್ಲ ಅಂದರೆ 7 लाख का लो. कौन सी गाड़ी का? एक गाड़ी का किसी का 4.5 लाख का, किसी का 2.5 लाख. ನೆಕ್ಸ್ಟ್ ಬಿಚ್ಚಕ್ಕಾಗಲ್ಲ. ಆಮೇಲೆ ಬಿಚ್ಚಿದ್ರು ನೆಕ್ಸ್ಟ್ ಬಿಚ್ಚಿದ್ರೆ ಇದೆಲ್ಲ ವೆಲ್ಡ್ ಮಾಡಿದ್ರೆ ಇದು ಸಮಸ್ಯೆ ಆಗುತ್ತೆ ಅಂದ್ರೆ ಕಷ್ಟ ಸರ್. ಸರ್ ಎಲ್ಲೂ ಮಾಡಿಸಿಲ್ಲ ಸರ್, ಇನ್ನೂ ಮಾಡಿಸಿಲ್ಲ. 4.5 लाख ವೆಲ್ಡ್ ಮಾಡಿಸಿಲ್ಲ ಅದನ್ನು. ಇಲ್ಲ, ಏನು ತೊಂದರೆ ಇಲ್ಲ. ಅದು ನಮಗೆ ನಾವು ಜವಾಬ್ದಾರಿ ಅಂದರೆ ಬೇಕಾದ್ರೆ ಮಾಡ್ಸೋಣ. ಅದೇ ಗೊತ್ತಿಲ್ಲ ಸರ್. ಅದು ಥ್ರೆಡ್ ಹಾಕ್ಬೋದು, ಈಗ ಹಾಕ್ಬೋದು ಸರ್ ಅದಕ್ಕೆ. ಆಗಲ್ಲ. ಅದೇ ವೆಲ್ಡ್ ಹೋನೆಗೆ ವೆಲ್ಡ್ ಆದಮೇಲೆ ಆಗಲ್ಲ ಸರ್ ಅದು. ಈಗ ಬೇಕಾದ್ರೆ ಅದನ್ನು ಸ್ವಲ್ಪ ಗ್ರ್ಯಾಂಡ್ ಮಾಡಿ ಅದಕ್ಕೆ ಮೇಲ್ಗಡೆ ವೆಲ್ಡ್ ಮಾಡಿ ಮತ್ತೆ ಬೇಕಾದ್ರೆ ಥ್ರೆಡ್ ಮಾಡ್ಬೋದು. ಇಲ್ಲಿ ಮಾಡ್ತಾರಿಲ್ಲ, ಗೊತ್ತಿಲ್ಲ ಸರ್. ಥ್ರೆಡ್ कर सकती इसको? थ्रेड के लिए वहाँ बाईपास जाना पड़ेगा. ಲೇತ್ ಇರುತ್ತಲ್ಲ, ಲೇತ್ ಹತ್ರ ಹೋಗ್ಬೋದು ಸರ್. ಇದು ಬೈಪಾಸಿಗೆ ಹೋದ್ರೆ ತಗೊಂಡೋದ್ರೆ ಬೈಪಾಸ್ ಎಲ್ಲ. ನೀವು ಮಾಡಿಸಿ, ನಾವು ಮಾಡಿಸಿ, ಆಮೇಲೆ ನಿಮಗೆ ಯಾರು ಇಷ್ಟು ಅರ್ಜೆಂಟ್ ಮಾಡೋಂದ್ರೆ ಏನು ಮಾಡ್ತೀರಾ? ಸರ್ ಓಕೆ ಸರ್, ಓಕೆ ಚಲಿ. ಈ ಒಂದು ನಟ್ಟಿನ ಥ್ರೆಡ್ ಹೋಗ್ಬಿಟ್ಟಿದೆ. ಈ ರೀತಿ ಆದಾಗ ವೆಲ್ಡಿಂಗ್ ಎಲ್ಲ ಮಾಡುವಂಥ ಕಾರ್ಯ ಮಾಡೋಕ್ಕೆ ಹೋಗ್ಬಾರ್ದು. सही स्वागत है।
नहीं स्प्रे पूरा मोटर जैसे मारा था। ನೋಡಿ ಇಷ್ಟೆಲ್ಲ ರೆಡಿ ಮಾಡಿಸ್ಕೊಂಡ್ ಬಂದ್ರು ಮತ್ತೆ ಡೋಸಿಂಗ್ ಫಾಲ್ಟ್ ಅಂತ ಬರ್ತಾ ಇದೆ. ಏನ್ ಮಾಡೋದು, ರಾತ್ರಿ ವೇಳೆ ಒಂದು ಘಾಟ್ ಸೆಕ್ಷನ್ ಅಲ್ಲಿ ಇದ್ದೀವಿ, ಗಾಡಿ ಓಡಿಸ್ಲೇಬೇಕು. ಬೆಳಕರಿತಾ ಬಂತು. ನಾವೀಗ ಕಾಡು ವೀರಪ್ಪನ್ ಓಡಾಡಿರುವಂತಹ ಸ್ಥಳದಲ್ಲಿದ್ದೇವೆ. ಕಾಡು ಎಷ್ಟು ಸುಂದರವಾಗಿದೆ ಅಂದ್ರೆ ನೋಡುವುದಕ್ಕೆ ಎರಡು ಕಣ್ಣು ಸಾಲದೆಂದೆನಿಸುತ್ತವೆ. ನಾನಂತೂ ಒಬ್ಬಂಟಿಗನಾಗಿ ಕಾಡು ಮೇಡುಗಳಲ್ಲಿ ಸಾಗುವಾಗ ಮನ ಕುಣಿದಾಡಿ ಬಿಡುತ್ತದೆ. ಕಲ್ಲು ಮಣ್ಣಿನ ಗುಡಿಯೊಳಗೆ ಇರತ್ತಾನೇನು ದೇವಾ. ಈ ಕಾಡಿನ ಮಧ್ಯದಲ್ಲಿ ಕೆಲವು ಮರಗಳು ಒಣಗಿ ಹೋಗಿದೆ, ಇನ್ನು ಕೆಲವು ಮರಗಳು ಮಾತ್ರ ಚಿಗುರಿದೆ. ಆದರೆ ಚಿಗುರಿದ ಮರಕ್ಕೆ ಒಣಗಿದ ಮರ ಯಾವತ್ತೂ ಮೋಸ ಮಾಡೋದಿಲ್ಲ. ಅವಸರವೇ ಅಪಘಾತಕ್ಕೆ ಕಾರಣ ಎಂತಾರೆ. ಅದೆಷ್ಟು ಅವಸರ. ನೋಡಿ, ನನ್ನ ಎದುರಿನಲ್ಲಿ ಬರುವಂತಹ ಸಹೋದರ ನನಗೆ ಕೋಪದಿಂದ ಕೈ ಮಾಡಿ ತೋರಿಸ್ತಾ ಇದ್ದಾನೆ. ಏನಣ್ಣ ಅಲ್ಲಿ ಜಾಗ ಬೈಕ್ ಬರ್ತಾ ಇಲ್ವಲ್ಲ, ಲೆಫ್ಟ್ ಅಲ್ಲಿ ಬರ್ತಾ ಇದ್ರೆ ಬೈಕು. ದಯಮಾಡಿ ದ್ವಿಚಕ್ರ ವಾಹನವನ್ನು ಓಡಿಸುವಾಗ ತಲೆ ಮೇಲೆ ಹೆಲ್ಮೆಟ್ ಹಾಕಿಕೊಂಡು ವಾಹನ ಓಡಿಸಿರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು.